ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಕುಮಾರ್, ಬಾಲಾಜಿ, ಕಿವಿ ಇದ್ರೆ ಕೇಳಿಸ್ಕೊಳ್ಳಿ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಮೂಢರೇ ಕೇಳಿಸ್ಕೊಳ್ಳಿ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ಈ ಮರಣ ಎರಡನೇ ಮರಣ ನೀತಿವಂತರಿಗೂ ಬರುತ್ತೆ, ಅನೀತಿವಂತರಿಗೂ ಬರುತ್ತೆ. ಆದರೆ ದೇವರು ಹೇಳ್ತಾ ಇರೋದು ಈ ಮರಣ ಎರಡನೇ ಮರಣ. ನರಕದಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಅನೇಕರು ದುಷ್ಕೃತ್ಯಗಳನ್ನು, ನೀಚ ಕೃತ್ಯಗಳನ್ನು 2 ಹೆಂಡತಿ 4 ಹೆಂಡತಿನ ಕಟ್ಕೊಂಡು ಕಳ್ತನ ಮಾಡಿಕೊಂಡು ಜೈಲಿಗೆ ಸ್ಟೇಷನ್ಗೆ ಹೋದಾಗ ಯಾಕಪ್ಪ ಹಿಂಗೆ ಬದುಕ್ತಾ ಇದ್ದೆ ಅಂತಂದರೆ, ಇದು ಏನು ಮಾಡೋದು ದೇವ್ರೆ, ಏನು ಮಾಡೋದು ಇನ್ಸ್ಪೆಕ್ಟ್ರೆ, ಎಲ್ಲ ನನ್ನ ಹಣೆ ಬರ್ದಲ್ಲಿ ದೇವ್ರು ಬರ್ದಿದ್ದಾನೆ. ದರಿದ್ರದವನೇ ನಿನ್ನ ತಂದೆ ತಾಯಿಗಳು ನಿನಗೆ ಲುಚ್ಚನಾಗಿ, ಲಫಂಗನಾಗಿ, ವ್ಯಭಿಚಾರಿಯಾಗಿ ಬದುಕು ಅಂತ ಅವರೇ ನಿನ್ನನ್ನು ಹೆತ್ತೆ ಇದ್ದಾಗ, ನಿನಗೆ ಗಾಳಿ ಮಳೆ ಸಕಲವಾದಂಥ ಆಹಾರ ಪದಾರ್ಥಗಳು ನಿನ್ನ ಪಾದದಲ್ಲಿಟ್ಟಿರುವಂಥ ಆ ಪರಮಾತ್ಮನು ನೀನು ದುಷ್ಟನಾಗಿ ನೀಚನಾಗಿ ಬದುಕಿ ನನ್ನ ಮೇಲೆ ಹಾಕುವಂತ ಹೇಳಿದ್ದಾನೆ ಆತನು. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಆಯಿತು ಅಂತ ಹೇಳಬಾರ್ದು. ನನ್ನ ಹಣೆ ಬಾರ ಅಂತ ಹೇಳಬಾರ್ದು. ಮೂಢರೇ, ಈ ಮಾತನ್ನು ವಾಪಸ್ ತಗೊಳ್ಳಿ. ದೇವರು ನನ್ನ ಹಣೆ ಬಾರದಲ್ಲಿ ಬರ್ದವನು ಅಂತ ಹೇಳಬಾರ್ದು. ದೇವರು ಚಪ್ಪಲಿ ಎತ್ಕೊಂಡು ನೋಡಿತಾನೆ ಮಾತ್ರ ಒಬ್ಬೊಬ್ಬರಿಗೆ. ಯಾವನಾದ್ರೂ ಪಕ್ಕದ ಮನೆಯವನು ಮಾಡಿದ್ರಂತ ತಪ್ಪನ ಅವನ ಮೇಲೆ ಹೇಳಿದ್ರೆ ಏನು ಮಾಡ್ತಾನೆ ಅವನು? ಬಂದು ನೈಟು ಕುಡ್ಕೊ ಬಂದು ಚಪ್ಪಲಿ ಎತ್ಕೊಂಡು ಪಟಾಪಟ ಅಂತ ಹೊಡಿತಾನೆ. ನಾನು ನಿನ್ಗೆ ಹೇಳಿದ್ದೇನೆ, ಹೋಗಿ ನೀನು ಅಲ್ಲಿ ಆಡಿ ಇಸ್ಪೀಟ್ ಆಡಿ ಸೋಲ್ಬಿಟ್ಟು ಬಾ, ಇಲ್ಲ ಅವಳು ಸವಾಸ ಮಾಡೋದು ಹೇಳಿದ್ದೇನೆ ನಾನು. ಏನು ಹೇಳಿದ್ದೇನೆ ನೀನು ಅಕ್ಕಪಕ್ಕ ಅವ್ರ ಹತ್ರ? ಏನು ಹೇಳಿದ್ದೇನೆ ನನ್ನ ಬಗ್ಗೆ? ನಾನು ಹೇಳಿ ಕಳಿಸ್ತೇನೆ ಅಂತ ಹೇಳಿದ್ದು ಯಾವಾಗ ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತಾರೆ. ದೇವರು ಇದೇ ಕ್ವಶನ್ ಆಗ್ತಾರೆ. ನೀವು ದೇವರು ಹಿಂಗೆ ಹಿಡಿತಾರೆ. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಯೇಸು ಕ್ರಿಸ್ತನು ಪಾಪ ವಿಮೋಚಕನು. ಆತನು ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಬಂದವನು. ಮತ ಕುಲ ಜಾತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಬಂದವನಲ್ಲ. ಈ ಮಾತು ಎಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರ ಅಂತ ನಾನು ನಂಬುತ್ತಾ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಇರೋದ್ರಿಂದ ಹೇಳಬೇಕು ಅನಿಸ್ತಾ ಇದ್ದೇವೆ, ದ್ವೇಷ ಇಲ್ಲ. ಕೆಲವರು ನೋಡಿ ಸ್ನೇಹಿತರನ್ನ ದ್ವೇಷಿಸ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಸ್ನೇಹಿತರನ್ನ ದ್ವೇಷಿಸ್ತಾ ಏನು ಮಾಡ್ತಾರೆ ಗೊತ್ತಾ? ಹೇಳ್ಕೊಳ್ಳಲ್ಲ. ಅವನ ಮೇಲೆ ದ್ವೇಷ ಇರೋದು ಹೇಳ್ಕೊಳ್ಳಲ್ಲ. ಪ್ರೀತಿಸೋಂಗೆ ನಾಟಕ ಮಾಡ್ತಾರೆ. ಕರ್ಕೊ ಬರ್ತಡೇಲೋ ಮತ್ತೊಂದರಲ್ಲೋ ಚೆನ್ನಾಗಿ ಕೇಕು ಮುಖಕ್ಕೆ ಹಂಚಿ ಚೆನ್ನಾಗಿ ಹಚ್ಚಿ ಚಾಕು ತೊಗೊಂಡು ಚುಚ್ಚಿ ಸಾಯಿಸಿ